ಚಿಕ್ಕಬಳ್ಳಾಪುರ ಯಾವಾಗ ಬರ್ತೀಯ ಅಂದ್ರೆ ಏನಕ್ಕೆ ಇಲ್ಲಿ ಈಶಾ ಆಗಿದೆಯಲ್ಲ ನೋಡಕ್ ಬಂದಿಲ್ಲ. ಈಶಾ ಅಂದ್ರ ಆದಿಯೋಗಿ ಟೆಂಪಲ್. ಏನಕ್ಕೆ ಬರ್ತೀಯ ತಿಳ್ಕೊಂಡಿದ್ದಿಲ್ಲ ನೀನು. ಹ್ಮ್ ಏನಕ್ಕೆ ಬರ್ಬೇಕು. ಈಶಾ ಆಗೈತೆ ಅಂದ್ರೆ ಬರ್ತೀಯ ನೀನ್ ಬರ್ತೀಯ ಪಕ್ಕ. ಬಾ ತೋರಿಸ್ತೀನಿ. ಅಯ್ಯೋ ಅಯ್ಯ ತೋರಿಸ್ತೀನಿ ಅಂತ ಹೇಳ್ತಾರದು ಅದನ್ನೇನೆ ಈಶಾ ಟೆಂಪಲ್. ನಮ್ಮೂರಿಂದ 3 ಕಿಲೋಮೀಟರ್. ಆಯ್ತಮ್ಮ ಬರ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಸರಿನಾ ಬಾ. ಬರ್ತೀನಿ. ಯಾಕೆ ಎಲ್ಲಾರ್ಗು ಹೇಳ್ಬಿಟ್ಟು ಹೊಡ್ಸಾಕ್ ಬಿಡೋಣ ಅಂತೀನ. ನಿನ್ನ ಮುಖ ನೋಡ್ಕೊ. ಅದಕ್ಕೆ ಮುಖ ನೋಡಿರೋದ್ಗೇನಿದು ಲಿಪ್ ಕಿಸ್ ಕೊಟ್ಕೊಂಡು ಎಲ್ಲಾ ಮಾಡಿ ಈ ನಿನ್ ಮಟ್ಟಿಗೆ ನಾನು ಹೆಂಡತಿ ಏನ್ ಬಿಡ್ಬೋದು. ಮಾಡ್ತಾವಳೆ? ಹೇಳ್ತೀಯಲ್ಲ ಅವಳು ಮನೇಲಿ ಅವಳೆ. ಅಲೋ ಹೆಂಡತಿ ಮನೇಲಿ ಅವಳೆ ಇಲ್ಲೇ ಅವಳೆ. ಮೊನ್ನೆ ಬೇರೆ ಫೋಟೋ ತೋರ್ಸಿದ್ರು. ಏನ್ ಅವನ್ ಹಂಗಾಗ್ಬಿಟ್ಟವ್ನಿ. ಬೆಳೆಕಾಳು ಏನ್ ಬೆಳಗಿನ ಅಷ್ಟೊತ್ತಿಗೆ ಕುಡಿಯೋದ. ಅವಾಗಿಂದಾನು ಕುಡಿತಾನೆ ಇವಾಗ್ಲೂ ಕುಡಿತಾನೆ. ಇವಾಗ ಏನ್ ಕೇಸಲ್ಲ. ಏನೋ ಮಾಡು. ನಿನ್ನಂತವ್ ಕಟ್ಕಟ್ರೆ ಇನ್ನೇನ್ ಮಾಡೋದು. ಬೆಳಗ್ಗೆ ಎದ್ರೆ ಕುಡಿಲೇಬೇಕು. ನೀನ್ ಯಾರು ಅಲ್ಲ ನನ್ನ ಹೇಳ್ರ ಸುದ್ದಿ ಕೇಳ್ತಿದ್ದೆ. ಕೇಳ್ದೆ ಏನ ಹುಡ್ಗಿ ಚೆನ್ನಾಗವ್ಳಾ ಅಂತ. ಸುಮಾರಾಗ ಅವಳೆ ನಿನ್ನಷ್ಟೇನ್ ಚೆನ್ನಾಗಿಲ್ಲ. ಏನ್ ಮಾಟಗೀಟ ಮಾಡ್ಸಕ್ಕೆಲ್ಲ ಕೇಳ್ತಿದೀಯ. ಅಮ್ಮನ್ ಎತ್ತಿದ ಕೈ ನಿಮ್ ಕಡೆ. ಶತ್ರುಗಳು ಕೂಡ ಮಾಡ್ಸಲ್ಲ ಅಂತ ಕೆಲ್ಸ. ಆಳ್ ಬಿದ್ದೋಗಂತ ಹೇಳ್ತಿಯಲ್ಲ ಹಾಗಾಗ್ಬಿಡು. ಅಯ್ಯೋ ಕೋಪದಲ್ಲಿ 1000 ಅನ್ಬೋದು ಹಂಗಂತ ಹೇಳ್ಬಿಟ್ಟು ಹಂಗಂತ. ಮೂಕಣಮ್ಮ ಕೋಪದಲ್ಲಿ ಅಂತಿ ಅವನ ಅಮ್ಮನ್ನ ಹಾಕಿ ಬಿಟ್ಟೋದ್ಮೇಲೆ ಯಾವತ್ತಾರ ಒಂದ್ ದಿವ್ಸ ಫೋನ್ ಮಾಡಿದಿ. ಏನಕ್ ಬೇಕಿತ್ತು. ನಂಬರೇ ಇರ್ಲಿಲ್ಲ. ಅವನ ಅಮ್ಮ ಬೇಡ ನಿನಗೆ ಇರೋ ನಿನ್ ನಂಬರ್ಗಳು ನಾನ್ ಕಳಿಸ್ಲಾ. ನಿನ್ ಕಾಂಟ್ಯಾಕ್ಟ್ಗಳಲ್ಲಿ ಇರೋ ಎಷ್ಟು ನಂಬರ್ಗಳು ನಾನ್ ಕಳಿಸ್ಲಾ. ಈಗ ಇಮಿಡಿಯೇಟ್ ಆಗಿ ಕಳಿಸ್ಲಾ. ನೀನ್ ಕಳಿಸಿದ್ರು ನಿನ್ ನಂಬರ್ ಇರ್ಲಿಲ್ಲ. 1 ಸೆಕೆಂಡ್ 1 ನಿಮಿಷ. ಈಗ ಇವತ್ತು ತಾರೀಕು ಎಷ್ಟು 25 26. 1 ತಿಂಗಳಿಂದ ನೀನ್ ಯಾರ್ಯಾರು ಫೋನ್ ಮಾಡಿದಿ ಯಾರ್ಯಾರು ಇದ್ ಮಾಡಿದಿಂದ ಕಾಂಟ್ಯಾಕ್ಟ್ ಪೂರ್ತಿ ಕಳ್ಸ್ಕೊಡ್ಲಾ. ಕಳ್ಸು. ನನಗೇನ್ ಇದಿಲ್ಲ ಸರಿನಾ. ನಾನ್ ಹೇಳ್ತಾರದ್ ಸುಮ್ ಕುಂದ್ರೆ ಸರಿ ಬ್ಯಾಡ. ಸುಮ್ನೆ ನೀನ್ ಮಾತಾಡೋವೆಲ್ಲ ರೆಕಾರ್ಡ್ ನಾನು ಕೇಳಿ ಅವನಮ್ಮ ನಿಂತೋಳ್ ಸವಾಸ ಮಾಡಿದ್ ನಾನು ಅಷ್ಟು ಮಟ್ಟಿಗೆ ಜಿಗುಪ್ಸೆ ಬಂದ್ಬಿಡೋದು ನನಗೆ. ಬೆಳೆಗಾಳ ಅವನಮ್ಮನ್ ಬೆಳಗ್ಗಿದ್ರೆ ಫೋನಲ್ಲಿ ಇಡ್ತಿ. ನಿಜ ಸುಳ್ಳ ನಿಜ ಹೇಳು. ಸುಳ್ಳು ಹೇಳ್ಬೇಡ. ನಾನ್ ಯಾರಿಗೂ ಮಾಡಲ್ಲ. ನೀನ್ ಅನ್ಕೊಂಡಿದ್ಯ ಅಷ್ಟೇ. ಇವಾಗ ತುಂಬಾ ಚೇಂಜ್ ಆಗೋಗಿದ್ದೀನಿ. ಚೇಂಜ್ ಆಗ್ಬಿಟ್ಟಿದ್ಯಾ. ಅದೇ ದಪ್ಪ ಆಗವೆ ಕೆಳಗೆ ಮೇಲೆಲ್ಲ ದಪ್ಪ ಆಗಿರ್ಬೇಕು. ಅದೇನೆ ಎದ್ರಕೊಂಡು ಹೋಗಿಲ್ಲ. ನಮ್ಮ ಅಮ್ಮ ಮನೇಲಿದ್ದೀನಿ. ದೇಶಕ್ಕೆ ಹೋಗಿಲ್ಲ. ಅಲ್ಲ 1 ನಿಮಿಷ. ಈಗ 15 ದಿವಸ ಮುಂಚೆ ಬಂದಿದೆ ಅಂದಲ್ಲ. ಈಗ ಫೋನ್ ಮಾಡಕ್ಕೆ ಯಾಕೆ ಮಾಡ್ದೆ. ಅವತ್ತೇ ಮಾಡ್ಬೇಕಿತ್ತು. ಊರಿಗೆ ಬಂದಿದ್ದೀನಿ ಬಾ ಸಿಗು ಅಂತ. ಇಲ್ಲ ನನ್ನ ತಮ್ಮನೇಂದ್ರು ನಾನು ಎಲ್ಲ ಬಂದಿದ್ದೆ. ಅಯ್ಯೋ ಯಾರು ಇಲ್ಲ. ಪಾಪ ಅವಾಗ ಅವನಮ್ಮನ್ ಕೇಕಲ್ಲಿ ಉಂಗ್ರ ಇಕ್ಕಿ ಆ ಉಂಗ್ರ ನಾನು ಎಸ್ಟ್ಬಿಟ್ಟೆ ಅಂತ ಹೇಳಿ ಅದು ರೋಜನ್ ಕೈಲಿ ನಾನ್ ನೋಡಿ ಅವೆಲ್ಲ ನನ್ನ ನೋಡಿ ಸಾಕಾಗದೆ. ಜೀವನ ಜಿಗುಪ್ಸೆ ಕೊಡ್ಸ್ಬಿಟ್ಟಿದಿ. ನನ್ಗೆ ಹಳೆವೆಲ್ಲಗೆ ಅವಶ್ಯಕತೆ ಇಲ್ದಿರೋವನ್ನೆಲ್ಲ ಹೇಳ್ಬಾರ್ದು. ಇವಾಗಲ್ವೇನಾಯ್ತೋ ಅದ್ ಮಾತ್ರ ಮಾತಾಡ್ಬೇಕು ನನ್ಗೆ. ಹಂಗೆ ಯಾಕೆ ಬರಲ್ಲ. ಮೊನ್ನೆ ಬಂದಿದ್ರಲ್ಲ ನಮ್ಮ ಅತ್ತೆಯವರು. ಏನ ನಮ್ಮ ಅತ್ತೆಯವ್ರು ಬಂದಿದ್ರಲ್ಲ ಮನೆಯೆಲ್ಲ ಬಿಟ್ಕೊಡ್ತೀನಿ ಬಾ ಅಂತ. ಬರಲ್ಲ ಅಂತ. ಏನಕ್ಕೆ ಬರಲ್ಲ. ಬರಲ್ಲ ನಾನು. ಹಂಗೆ ಹೇಳ್ದ. ನಾನ್ ನೋಡಕ್ ಹಂಗಿದ್ದೀನಿ ಅಷ್ಟೇ. ಅವ್ರು ಸರಿಯಾಗಿ ಇಳಿಸ್ಬಿಟ್ಟಿದ್ದೀನಿ. ಅಲ್ಲ ನನಗ್ ಮೋಸ ಮಾಡ್ಬಿಟ್ಟು ಹೋದಲ್ಲ ನೀನು. ನನ್ನ ಕಣ್ಣಲ್ಲಿ ನೀರ್ ಹಾಕ್ಸ್ತಲ್ಲ ನೀನು. ಅರ್ಧ ನಾನು ಹಾಳಾಗಿ. ಯಾರು ನಾನೇನ್ ಮಾಡ್ದೆ ಅಂತದ್ದು. ನಾನೇನ್ ಮಾಡ್ದೆ. ಒಂದೇ ಸತಿ ಅಲ್ವಾ ಮಾಡಿದ್ದು. ಅಲ್ಲ 1 ನಿಮಿಷ. ನಾನೇ ಒಂದೇ ಸತಿ ಮಾಡಿದಪ್ಪ. ಅದು ಬೈಲಲ್ಲಿ ಏನಪ್ಪ ಮುತ್ ಕೊಟ್ಟಿದ್ದೀನಿ ಅಷ್ಟಿಗೆ. ಲಿಪ್ ಕಿಸ್ ಮಾತ್ರ ಸಖತ್ತ ಕೊಟ್ಟಿದ್ದೀನಿ. ಒಂದು ಮಾತ್ರ ಬರ್ದ್ ಮಾಡಿಕೊ. ಏನೋ ನಾವು ಅಷ್ಟಕ್ಕೇನೆ ಏನೋ ಬಿಲ್ಡಪ್ ಊಟ ಮಾತಾಡ್ತೀವಿ. ಇವಾಗೆಲ್ಲ ಯಾಕೆ ಸುಮ್ಮನೆ ಆಗೋಗಿರೋದು ಹಂಗಾರೆ ಮುಂದಕ್ಕೇನು ಬೇಕಾಗಲ್ಲ. ನಾನೇನು ಆ ತರ ಮಾತಾಡ್ಲಿಲ್ಲ. ಬಟ್ ನನ್ಗೆ ಆಗೋಗಿರೋನಿಲ್ಲ ಬೇಡ. ಹಂಗಾರೆ ನಾನು ಬೇಡ ಅಂತ ಅರ್ಥ. ನಾನೇ ಹೇಳಿದ್ನಲ್ಲ ಚಿಕ್ಕಬಳ್ಳಾಪುರ ಯಾವಾಗ ಬರ್ತೀಯ. ಸಿಗ್ತೀನಿ ಬಾ ಅಂತ ಹೇಳಿಲ್ಲ. ಬರ್ತೀನಿ. ಏನ್ ಕೊಡ್ತೀಯ. ಚಿಕ್ಕಬಳ್ಳಾಪುರ ನೀನ್ ಮೆಸೇಜ್ ಬರ್ಸ್ಕೊಡ್ತೀನಿ. ಚಿಕ್ಕಬಳ್ಳಾಪುರ
ಏನ್ ನಿಮ್ಮ ಅಪ್ಪಂದದು ಆಸ್ತಿ ಇಲ್ಲ ಚಿಕ್ಕಬಳ್ಳಾಪುರನೇ ನಿಮ್ಮ ಬರ್ಕೊಟ್ ಬರ್ತೀನಿ. ಅಪ್ಪಂದೇ ಆಗ್ಲಿ. ನಮ್ಮ ಅಪ್ಪಂದೊಂದು ನಾನು ಹೇಳಕಣಿವಲ್ಲ, ಈಗ ಹೇಳಿದ್ದೇನೋ ನೀನು ಚಿಕ್ಕಬಳ್ಳಾಪುರನೇ ಬರ್ದ್ ಕೊಡ್ತೀನಿ, ನಮ್ಮ ಅಪ್ಪನ ಹಾಕ್ತೀನಿ ನಾನು. ಇನ್ನೇನ್ ಕೊಡ್ತೀಯ ಅಂದ್ರೆ ಅದಕ್ಕೆ ಚಿಕ್ಕಬಳ್ಳಾಪುರ ಬಸ್ ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಇಂಥದ್ದು ಕೊಡ್ತೀನಿ ಅಂತ ಹೇಳು, ಬರ್ತೀನಿ. ಏನ್ ಕೊಡ್ಬೇಕು, ದೇವಸ್ಥಾನ ಆಗೈತೆ ಬಾ, ನೋಡ್ಕೊಂಡು ಹ್ಮ್ ನೋಡ್ದಂಗೂ ಆಗುತ್ತೆ, ಮಾತಾಡ್ಸ್ದಂಗೂ ಆಗುತ್ತೆ, ಬಾ ಅಂತ ಅಷ್ಟೇ. ಇಷ್ಟ ಇದ್ರೆ ಬಾ, ಕಷ್ಟ ಆದ್ರೆ ಅಲ್ಲೇ ಬಿದ್ದಿರು ಹ್ಮ್ ಅಷ್ಟೇ. ಯಾವಾಗ ಬರ್ಲಿ? ಯಾವಾಗ ಅಂದ್ರೆ ರಜಾ ಸಂಡೇ ಟೈಮ್. ಆ ಸಂಡೇ ಟೈಮ್ ಸಂಡೇ ಪಂಡೆ ನಾಳೆ ಬರ್ತೀನಿ, ರಜಾ ಹಾಕ್ತೀಯಾ? ಆ ರಿಸೈನ್ ಮಾಡಿದೀನಿ, ಕೊಡಕ್ ಆಗಲ್ಲ ನಾನು ಇವಾಗ, ರಜಾಗಳು ಹಾಕಕ್ಕಾಗಲ್ಲ. ಈ 15 ದಿವಸನೂ ಆಗಲ್ಲ ನನಗೆ. ಅದೇ ಸೆಟಲ್ಮೆಂಟ್ ಗ್ಯಾಜರಿಟಿದು ಚೆಕ್ ಬರುತ್ತೆ, ನಮ್ಮ ನನ್ಗಿಂತ ಹೆಚ್ಚ. ಅವು ಇದಾಕಕ್ಕಾಗಲ್ಲ. ಇನ್ನು 15ರಿಂದ 20 ದಿವಸ ಬರಲ್ಲ, ಆಮೇಲೆ ಬರ್ಬೇಕು. ಯಾರ್ಯಾರು ಬರ್ತೀರ? ಯಾರ್ ಬರ್ತಾರೆ ಇವಾಗ? ನನ್ ತಮ್ಮನ ಹೆಂಡತಿ ಬಸ್ರಿ ಬರಕ್ ಆಗಲ್ಲ, ಬಂದ್ರೆ ನಾನೇ ಬರ್ಬೇಕು. ಯಾರ್ ಬರ್ತಾರೆ? ಇಲ್ಲ ರೋಜನ್ ಕರ್ಕೊಂಡ್ ಬರ್ಬೇಕಷ್ಟೇ. ಯಾನು ಕರ್ಕೊಂಡ್ ಬರ್ಬೇಡ, ಬಾ ಹೋಗ್ಲೇ ಬಾ, ಬರ್ತೀನಿ, ಸಿಗ್ತೀನಿ. ಅದು ಇದಾಗೈತೆ ಅಂತ ಬ್ಯಾಂಕ್. ನನ್ ಕೇಳಿದ ಉತ್ತರ. ಬರ್ತೀನಿ. ಅವ್ರು ಮೊನ್ನೆನೆ ಫೋನ್ ಮಾಡಿದ್ರು, 1 ವಾರಕ್ ಮುಂಚೆನೆ, ಬನ್ನಿ ಮೇಡಮ್ ಆಗಿದೆ ಅಂತ. ಏನಾಗದೆ ಅಂತ? ಅಕೌಂಟ್ ಲಾಕ್ ಆಗಿ ಹೋಗಿತ್ತಲ್ಲ, ಇದಾಗಿತ್ತು. ಅದೇ ಇದು ಗೃಹಲಕ್ಷ್ಮಿದು ರೇಷನ್ದು ಎಲ್ಲ ಅಮೌಂಟ್ಗಳು ಬಿದ್ದಿದೆ, ಅವೆಲ್ಲ ಇದಾಗ್ತಿಲ್ಲ, ಅಮೌಂಟ್ ಕಟ್ಟಾಗಿ ಹೋಗ್ತಾ ಇದೆ ಅಂತ ಬ್ಯಾಂಕಿನಿಂದನೇ ಫೋನ್ ಮಾಡಿದ್ರು. KYC ಮಾಡಿಸ್ಬಿಟ್ಟು ಅಕೌಂಟ್ ಇದ್ ಮಾಡಿಸಿ, ಹೆಸರೆಲ್ಲ ಚೇಂಜ್ ಆಗಿದ್ದಿಲ್ಲ ಈಗ ಅಲ್ಲಿ ಈಗ 1 ನಿಮಿಷ 25, ಇವತ್ತು ಅಲ್ಲಿ ತಾರೀಕು. ನನಗೆ 10ನೇ ತಾರೀಕು ಒಳಗಡೆ ಚೆಕ್ ಬರುತ್ತೆ ಅಂತ ಹೇಳಿರೋದು. 1 ನಿಮಿಷ, ನಾ ಕೇಳ್ತಿರೋದು ಉತ್ತರ ಕೊಡಿ. ಇವತ್ತಲ್ಲಿ 25 ತಾರೀಕು. ಹಂಗಾರೆ ಎಷ್ಟನೇ ತಾರೀಕು ಬರ್ತೀವಿ? ಅದನ್ನೇ ನೀನು ಕನ್ನಡದಲ್ಲಿ ಹೇಳ್ತಾ ಇರೋದು. 10ನೇ ತಾರೀಕು ಒಳಗಡೆ ಚೆಕ್ ಬರುತ್ತೆ ಅಂತ ಹೇಳಿದಾರೆ. ಆ ಚೆಕ್ ಬಂದ್ಮೇಲೆ ಇದಾಗೋದು. ಅಲ್ಲಿ ತನಕ ನಾನು ರಜಾ ಹಾಕೋಕ್ಕಾಗಲ್ಲ, ರಜಾ ಹಾಕಕ್ಕೂ ಆಗಲ್ಲ, ಎಲ್ಗೂ ಹೋಗಕ್ ಆಗಲ್ಲ. ಯಾಕೆಂದ್ರೆ ನನಗ್ ಪೇಮೆಂಟ್ ಕೊಡ್ತಾ ಇಲ್ಲ. ಯಾಕೆ? ಅಕೌಂಟ್